शम्भो जय जय शिव शम्भो शम्भो जय जय शिव शम्भो जय जय शिव शम्भो महादेव शम्भो महादेव शम्भो हर हर महादेव शम्भो महादेव शम्भो शिव शिव महादेव शम्भो महादेव शम्भो शिव शिव महादेव शम्भो महादेव शम्भो जय जय शिव 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 शम्भो शम्भो जय जय शिव शम्भो जय जय शिव शम्भो महादेव शम्भो महादेव शम्भो हर हर महादेव शम्भो महादेव शम्भो शिव शिव महादेव शम्भो महादेव शम्भो हर हर महादेव शम्भो महादेव शम्भो जय जय शिव 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 शम्भो महादेव शम्भो महादेव शम्भो हर हर महादेव शम्भो महादेव शम्भो जय जय शिव शम्भो जय जय शिव शम्भो ಜೈ ಗುರುದೇವ್. ಗುರುದೇವ್ ಇವತ್ತು ಇಲ್ಲಿ 8,000ಕ್ಕಿಂತ ಹೆಚ್ಚು ಜನ ಇಂದವಾಡಿ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಒಗ್ಗೂಡಿದ್ದೇವೆ. ಇದಕ್ಕಿಂತ ಮುಂಚೆ ಈ ಹಳ್ಳಿಗಳಲ್ಲಿ 653 ಸತ್ಸಂಗಗಳು ನಡೆದಿತ್ತು ಮತ್ತು 946 ರುದ್ರಪೂಜೆ ಗುರುಪೂಜೆ ಎಲ್ಲ ಮಾಡಿದ್ವಿ ಗುರುದೇವ್. Jai Gurudev, with Gurudev's grace, in the last month, across surrounding villages, we have conducted 946 Guru Pujas, 653 satsangs, and a reach out to more than 11,000 people. These numbers reflect everyone's sincere seva and Gurudev's blessings. Gratitude to all who made this possible. ಗಂಗಮ್ಮ ಮಾರಮ್ಮ ಚೌಡೇಶ್ವರಿ ತಾಯಮ್ಮ ಗಂಗಮ್ಮ ಮಾರಮ್ಮ ಚೌಡೇಶ್ವರಿ ತಾಯಮ್ಮ ಕರುಣದಿ ಕಾಪಾಡಮ್ಮ ಕರುಣದಿ ಕಾಪಾಡಮ್ಮ ಅಮ್ಮ ಗಂಗಮ್ಮ ಮಾರಮ್ಮ ಚೌಡೇಶ್ವರಿ ತಾಯಮ್ಮ ಕರುಣದಿ ಕಾಪಾಡಮ್ಮ ಗಂಗಮ್ಮ ಮಾರಮ್ಮ ಚೌಡೇಶ್ವರಿ
ಚೌಡೇಶ್ವರಿ ತಾಯಮ್ಮ ಕರುಣದಿ ಕಾಪಾಡಮ್ಮ. ಕರುಣದಿ ಕಾಪಾಡಮ್ಮ. ನಿನ್ನ ಪಾದದ ಬಳಿಗೆ ನಾವು ಶರಣಾಗಿ ಬಂದಿಗೆವು, ವರವೊಂದ ನೀಡಮ್ಮ. ನಮಗೆ ವರವೊಂದ ನೀಡಮ್ಮ. ವರವೊಂದ ನೀಡಮ್ಮ. ನಮಗೆ ವರವೊಂದ ನೀಡಮ್ಮ. ಗಂಗಮ್ಮ ಮಾರಮ್ಮ ಚೌಡೇಶ್ವರಿ ತಾಯಮ್ಮ ಕರುಣದಿ ಕಾಪಾಡಮ್ಮ. ಬೆಂದೆದೆಯ ತಾಪದಲ್ಲಿ ನಿನ ಬೇಡಿ ಬಂದಿಯೆವು. ಬೆಂದೆದೆಯ ತಾಪದಲ್ಲಿ ನಿನ ಬೇಡಿ ಬಂದೆವು, ಮನಕ್ಕೆ ತಂಪೆರೆಯಮ್ಮ. ಮನಗೆ ತಂಪೆರೆಯಮ್ಮ. ಬೆಂದೆದೆಯ ತಾಪದಲ್ಲಿ ನಿನ ಬೇಡಿ ಬಂದಿಗೆವು, ಮನಕ್ಕೆ ತಂಪೆರೆಯಮ್ಮ. ಮನಗೆ ತಂಪೆರೆಯಮ್ಮ. ಬಳಲಿ ಬೆಂಡಾದ ಕಾಯವನು ಸಲಗಮ್ಮ ಮಹಿಮಾ ಮಹಿಮಾರಮ್ಮ. ಬಳಲಿ ಬೆಂಡಾದ ಕಾಯವನು ಸಲಗಮ್ಮ ಮಹಿಮಾ ಮಹಿಮಾರಮ್ಮ. ಚಂದ್ರಚೂಡನರಸಿ ಚಂದ್ರಚೂಡನರಸಿ ಚೌಡೇಶ್ವರಿ ತಾಯಮ್ಮ ಮನದ ಗುಡಿ ನೆಲೆಸಮ್ಮ. ಮನದ ಗುಡಿಯಲ್ಲಿ ನೆಲೆಸಮ್ಮ. ಯಮಗೊಡವೆಗಳ ಪರಿಗಲಿ ತಡ ಮಾಡದೆ ನೀವ ಮೃಡನೊಲವಿನ ಚಾಮುಂಡಮ್ಮ. ಮೃಡನೊಲವಿನ ಚಾಮುಂಡಮ್ಮ. ಮೃಡನೊಲವಿನ ಚಾಮುಂಡಮ್ಮ. ಜೈ ಜೈ ಗಂಗಮ್ಮ ಚೌಡಮ್ಮ ಮಾರಮ್ಮ. 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 ಜೈ ಜೈ ಅಮ್ಮ ಅಮ್ಮ ಚೌಡಮ್ಮ ಅಮ್ಮ 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 ಜೈ ಜೈ ಗಂಗಮ್ಮ ಚೌಡಮ್ಮ ಮಾರಮ್ಮ. ಭಕ್ತರನು ಹರಸಮ್ಮ
ನಾವೆಲ್ಲ ಗುರುದೇವರ ಮಕ್ಕಳಮ್ಮ. ಜೈ ಗುರುದೇವ್. ಇವತ್ತು ನಮ್ಮೊಂದಿಗೆ ಡಾಕ್ಟರ್ HR ನಾಗೇಂದ್ರ ಸರ್ ಅವರು ಇದ್ದಾರೆ. ಅವರು ಎಸ್ ವ್ಯಾಸ ವಿಶ್ವವಿದ್ಯಾಲಯದ ಸ್ಥಾಪಕ ಉಪಾಧ್ಯಕ್ಷರು ಮತ್ತು ಅವರು ಜಾಗತಿಕವಾಗಿ ಪ್ರಸಿದ್ಧ ಯೋಗ ಸಂಶೋಧಕರು ಮತ್ತು ಲೇಖಕರು. ಯೋಗ ಚಿಕಿತ್ಸೆ ಮತ್ತು ಸಂಶೋಧನೆಗೆ ಅವರ ಪ್ರವರ್ತಕ ಕೊಡುಗೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅವರಿಗೆ ಈ ಮಹಾಸತ್ಸಂಗದ ಪರವಾಗಿ ಇಂಡ್ಲವಾಡಿ ಮತ್ತು ಕಲ್ಬಾಳು ಪಂಚಾಯತಿಯ ಎಲ್ಲ ನಾಗರಿಕರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕಲ್ಬಾಳು ಮತ್ತು ಇಂಡ್ಲವಾಡಿ ಪಂಚಾಯತಿಯ ಅಧ್ಯಕ್ಷರುಗಳಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಈ ಭಾಗದ ಎಲ್ಲ ಹಿರಿಯ ನಾಯಕರು ಈ ಮಹಾಸತ್ಸಂಗದಲ್ಲಿದ್ದಾರೆ. ಗುರೂಜಿಯವರ ಒಂದು ಸಾನ್ನಿಧ್ಯವನ್ನು ಪಡ್ಕೊಳ್ಳೋಕ್ಕೆ, ಅವರ ಒಂದು ದಿವ್ಯ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅತ್ಯಂತ ಆತ್ಮೀಯವಾಗಿ ಆರ್ಟ್ ಆಫ್ ಲಿವಿಂಗ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಅದರ ಜೊತೆಗೆ ಗುರುದೇವ್ ಅವರ ಅನೇಕ ಭಕ್ತರು ದೇಶದ ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಇವತ್ತು ನಮ್ಮ ಇಂಡ್ಲವಾಡಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಅತ್ಯಂತ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆನೇಕಲ್ ತಾಲೂಕಿನ ಭೂಮಿಯನ್ನು ತಮ್ಮ ಕಮಲದ ಪಾದವನ್ನು ಇಟ್ಟು ಸ್ಪರ್ಶ ಮಾಡೋದ್ರ ಮುಖಾಂತರ ಈ ಭೂಮಿಯನ್ನು ಪುನೀತ ಮಾಡಿದಂಥ ಪರಮ ಪೂಜ್ಯ ಗುರುದೇವರಿಗೆ ನಾನು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ. ಇವತ್ತು ನಮ್ಮ ಸತ್ಸಂಗದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಾಗೇಂದ್ರಜಿ ಅವರೇ, ನಮ್ಮೆಲ್ಲ ಆತ್ಮೀಯರೇ, ಇದು ಇನ್ನೂ ಕನ್ನಡ ರಾಜ್ಯೋತ್ಸವದ ವರ್ಷವೇ ತಿಂಗಳೇ ಆಗಿದೆ. ಇಡೀ ನವೆಂಬರ್ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾಡು ನುಡಿ ನೆಲ ಜಲವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ನಮ್ಮ ನುಡಿಯು ನಮ್ಮ ಸಂಸ್ಕೃತಿಯು ಜೀವಂತವಾಗಿರೋದು ಹಳ್ಳಿಗಳಲ್ಲಿ. ನನ್ನದು ಇವಾಗ ಆಂಗ್ಲ ಭಾಷೆಯಲ್ಲೂ ಶುರು ಮಾಡಿದ್ರೆ ನಾನು ಬೇಕಿಲ್ಲ, ನಾವಿಲ್ಲೆಲ್ಲ ಕನ್ನಡ ಎಲ್ಲರಿಗೂ ಗೊತ್ತಿದೆ, ಕನ್ನಡದಲ್ಲೇ ಮಾಡೋಣ ಅಂತ ಹೇಳಿದೆ. ನಾಡಿನ ಬಗ್ಗೆ ಅಭಿಮಾನ, ನುಡಿಯ ಬಗ್ಗೆ ಅಭಿಮಾನ, ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬರಬೇಕು ನಮಗೆಲ್ಲ. ನಮ್ಮ ಮಕ್ಕಳಿಗೂ ಹಾಗೆ ಬರಬೇಕು. ಇದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ. ನಾನು ಹೇಳ್ತೀನಿ, ನಮ್ಮ ಭಾರತದ ನಿಜವಾದ ಒಂದು ಸಂಸ್ಕೃತಿ, ಒಂದು ಮಾನವೀಯತೆ ನಮ್ಮ ಹಳ್ಳಿಗಳಲ್ಲಿದೆ. ಅದನ್ನು ನಾವು ಕಳ್ಕೋಬಾರ್ದು. ಆಧುನಿಕತೆ ಬೇಕು ನಮಗೆ. ಆಧುನಿಕತೆ ಜೊತೆಗೆ ನಮ್ಮ ಸಂಸ್ಕೃತಿಯ ಪುರಾತನ ಸಂಸ್ಕೃತಿಯನ್ನು ನಾವು ಇಟ್ಕೋಬೇಕು. ನೂತನವಾದ ವೈಜ್ಞಾನಿಕ ಪುರಾತನವಾದ ಸಿದ್ಧಾಂತ ಸಂಸ್ಕೃತಿ ಎರಡೂ ಸೇರಿರೋದೇ ಸನಾತನ. ನೂತನ ಪುರಾತನ ಸೇರಿ ನಮ್ಮ DV ಗುಂಡಪ್ಪನವರು ಹೇಳಿರ್ತಾರಲ್ಲ, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅಂತ. ಹಾಗೆ ನಮ್ಮಲ್ಲಿ ಹಳೆಯದನ್ನು ಹೊಸದನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕು ನಾವು. ಇನ್ನೇನು ಬೇಡ, ಪ್ರತಿಯೊಬ್ಬರೂ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಂಕುತಿಮ್ಮನ ಕಗ್ಗವನ್ನು ಕಲಿಸ್ಕೊಡಿ. ಪಾಠಶಾಲೆಗಳಲ್ಲೂ ಅಷ್ಟೇ, ಈ ಸ್ಕೂಲಲ್ಲೂ ಪಠ್ಯಕ್ರಮದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ,
ಆದರೆ ಮಂಕುತಿಮ್ಮನ ಕಗ್ಗವನ್ನು ಅದೊಂದು ಸ್ಪರ್ಧೆಯಾಗಿ ಮಾಡಿ ಅಥವಾ ಮಕ್ಕಳಿಗೆ ಹೇಳಿಕೊಟ್ರೆ ಸರಳವಾದ ಕನ್ನಡ ಭಾಷೆಯಲ್ಲಿ ಜೀವನೋಪಯೋಗಿ ಇರ್ತಕ್ಕಂಥ ಎಲ್ಲ ತತ್ವಗಳನ್ನು ಅದರಲ್ಲಿ ಹೇಳಿದ್ದಾರೆ. ನಮ್ಮ ವೇದಾಂತದ ಸಾರ, ಜೀವನದ ರೀತಿ ನೀತಿ, ಮನುಷ್ಯ ಹೇಗೆ ಬದುಕೋಬೇಕು ಅನ್ನೋದೆಲ್ಲ ನಮ್ಗೆ ಅದರಲ್ಲಿ ಬರ್ತದೆ. ಹಾಗೆ ಸರ್ವಜ್ಞನ ವಚನಗಳು, ನಗಬೇಕು, ನಗಿಸಬೇಕು, ನಗು ನಗುತ್ತ ಜೀವನವನ್ನು ನಡೆಸಬೇಕು. ಅದು ಇದೇ ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಈ ಥರ ನಮ್ಮ ಕರ್ನಾಟಕದಲ್ಲಿ ತಲತಲಾಂತರದಿಂದ ಬಂದಿದೆ. ಏನು? ಸೌಮ್ಯತೆ, ಸಚ್ಚರಿತ್ರ, ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ, ಮತ್ತು ಎಲ್ಲರೂ ನಮ್ಮವರು ಅಂತ ಭಾವಿಸ್ತಕ್ಕಂಥ ಒಂದು ಮನೋಭಾವ. ಬಸವಣ್ಣವ್ರು ಹೇಳಿದ್ರೆ, ಇವ ಯಾರವ ಎನ್ನ ಬೆಡಿವ ನಮ್ಮವ, ಇವ ನಮ್ಮವ ಅನ್ನಿ. ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಹಿಂದಿನಿಂದ ನಡ್ಕೊಂಬಂದಿದೆ. ಅದನ್ನು ನಾವಿನ್ನೂ ಬಲವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಹೌದೋ ಅಲ್ಲೋ? ಮಕ್ಕಳಿಗೆ ಕನ್ನಡದ ವಚನಗಳಾಗಿರಲಿ, ಆಧುನಿಕ ಕವಿತೆಯಾಗಿರಲಿ, ಇದನ್ನೆಲ್ಲ ನಾವು ಹೇಳಿಕೊಟ್ರೆ ಅದು ಅವರಿಗೊಂದು ಆಧಾರಶಿಲೆಯಾಗಿರ್ತದೆ ಮುಂದೆ ಹೋಗಲಿಕ್ಕೆ. ಸೌಮ್ಯತೆ ಜೊತೆಗೆ ಶೂರತೆ ಎರಡೂ ಇರಬೇಕು. ನಾವೇನು ಅನ್ಕೊಬಿಡ್ತೀವಿ, ಶೂರವೀರರಾಗಿರಬೇಕು ಅಂದರೆ ಕೋಪ ತಾಪದಿಂದ ತುಂಬಿರ್ಬೇಕಲ್ಲ. ಕೋಪ ನಮ್ಮನ್ನು ವೀಕ್ ಮಾಡಿಬಿಡ್ತದೆ, ಬಲಹೀನರಾಗಿಸ್ತದೆ. ದೃಢ ಸಂಕಲ್ಪ ನಮಗೆ ಬರಬೇಕಿದ್ರೆ ನಮ್ಮಲ್ಲಿ ಸಿದ್ಧಾಂತ ಇರಬೇಕು, ವ್ಯಾಲ್ಯೂಸ್ ಅಂತೀವಲ್ಲ, ಮೌಲ್ಯಗಳು, ಜೀವನದ ಮೌಲ್ಯಗಳ ಮೇಲೆ ನಮ್ಮ ಆಧಾರವಾಗಿರಬೇಕು. ಅದಕ್ಕೆಲ್ಲ ಮಾಡಬೇಕಿದ್ರೇನು? ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ನಿಮಗೆಲ್ಲ ತುಂಬ ಸೌಭಾಗ್ಯ. ಆನೇಕಲ್ ಇಲ್ಲೇ 10 ನಿಮಿಷ ದೂರದಲ್ಲೇ ಇದೆ, ವ್ಯಾಸ ಇದೆ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಯೋಗದ ಆಧ್ಯಾತ್ಮಿಕತೆಯ ಸಿದ್ಧಾಂತವನ್ನು ವೈಜ್ಞಾನಿಕದ ಒಂದು ದೃಷ್ಟಿಕೋನದಿಂದ ಸಂಶೋಧನೆಗಳನ್ನೆಲ್ಲ ಮಾಡಿ ಪ್ರಪಂಚಕ್ಕೆ ಮುಂದಿರ್ತಕ್ಕಂಥ ಒಂದು ಪ್ರಕಲ್ಪ ಇಲ್ಲಿ ನಡೀತಾ ಇದೆ. ನಾವು ಹಿತ್ತಲು ಗಿಡ ಮದ್ದಲ್ಲ ಅಂತ ಅನ್ನೋ ಹಾಗೆ ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಯೋಗ ಧ್ಯಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇದಕ್ಕೆಲ್ಲ ನಾವೇನು ಬಿಡ್ತೀವಿ, ಯಾವಾಗಲ ಕಾಯಿಲೆ ಬಂದರೆ ಯೋಗ ಮಾಡೋದು, ಅಥವಾ ವಯಸ್ಸಾದ ಮೇಲೆ ಅವರೆಲ್ಲ ಯೋಗ ಮಾಡ್ಕೊಳ್ಳೋದು ಅಂತ ಕೂತ್ಕೋತೀವಿ. ಅದು ಹಾಗಲ್ಲ. ಚಿಕ್ಕಂದ್ರಿಂದ ಯೋಗವನ್ನು ಕಲಿಸ್ಬೇಕು. ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೆಚ್ಚಾಗುತ್ತದೆ, ನಮ್ಮ ಮಕ್ಕಳ ಪ್ರತಿಭೆ ಹೆಚ್ಚಾಗತ್ತೆ. ನೀವು ಇವಾಗಲೇ ನೋಡಿರಬೇಕು, ಇಲ್ಲೂ ತುಂಬ ಜನ ಮಕ್ಕಳು ಮಾಡಿರಬೇಕು ಧ್ಯಾನ ಯೋಗ ಎಲ್ಲ. ಧ್ಯಾನ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಜೀವನದಲ್ಲಿ ಸ್ಫೂರ್ತಿ, ಉತ್ಸಾಹ, ಪ್ರಸನ್ನತೆ, ತಾಳ್ಮೆತೆ ಎಲ್ಲ ಸಿಗ್ತದೆ. ಇದು ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತಾ ಬನ್ನಿ. ಇದೇನು ಕಾಯ ಸಂಪತ್ತಿ ಅಂತಾರೆ ಮಹರ್ಷಿ ಪತಂಜಲಿಗಳು. ಏನು? ರೂಪ ಲಾವಣ್ಯ ಬಲ ವಜ್ರ ಸಂಹನನತ್ವ ಅಂದರೆ ಸೌಂದರ್ಯ ನಮಗೆ ಬೇಕಿದ್ರೆ ಅದು ಯೋಗದಿಂದ ಪ್ರಾಪ್ತವಾಗಿ, ಧ್ಯಾನದಿಂದ ಪ್ರಾಪ್ತ. ಲಾವಣ್ಯ ಕೃಪೆ ಪ್ರಾಪ್ತವಾಗ್ತದೆ. ಬಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ಕೊಳ್ತಕ್ಕಂಥ ಆತ್ಮಬಲ ಸಿಗ್ತದೆ. ಹಾಗೆ ಗೀತೆ ಆಗಿರ್ಬೋದು, ಭಗವದ್ಗೀತೆಯಲ್ಲೂ ಯೋಗದ ಬಗ್ಗೆ ಬಹಳ ಧ್ಯಾನದ ಬಗ್ಗೆ ಹೇಳಿದ್ದಾರೆ ನೋಡಿ. ಹೋದ ವರ್ಷ ಡಿಸೆಂಬರ್ 6ನೇ ತಾರೀಕು ಪ್ರಪಂಚದ 192 ದೇಶಗಳು ಸೇರಿ ಡಿಸೆಂಬರ್ 21 ವಿಶ್ವ ಧ್ಯಾನ ದಿವಸ ಅಂತ ಮಾಡಿದ್ರು, ವರ್ಲ್ಡ್ ಮೆಡಿಟೇಷನ್ ಡೇ ಅಂತ. ಇದನ್ನು ಇನಿಷಿಯೇಟ್ ಮಾಡಿದ್ದು ಭಾರತ ಅಲ್ಲ,
ನಾವು ಅದರಲ್ಲಿ ಸೇರಿಕೊಂಡು. ಅಂದರೆ ಬೇರೆ ಎಲ್ಲ ದೇಶಗಳು ಧ್ಯಾನದ ಪ್ರಾಮುಖ್ಯತೆಯನ್ನು ಕಂಡುಕೊಂಡ್ರು. ನಾವೇನು ಅಂದ್ಕೊಂಡು ನಾವು ಜೂನ್ 21 ಯೋಗ ಡೇ ಮಾಡಿದ್ದೀವಿ. ಯೋಗ ಅಂದರೆ ಧ್ಯಾನ ಅದರಲ್ಲೂ ಬಂದೇ ಬಿಟ್ಟಿದೆ ಅಂತ ನಾವಿದ್ದು. ಆದರೆ ಬೇರೆ ಬೇರೆ ದೇಶದವರು ಅಲ್ಲಿ ಯೋಗ ಅಂದರೆ ಬರೀ ಆಸನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಮೆಡಿಟೇಷನ್ಗಾಗಿ ಅವರು ಧ್ಯಾನಕ್ಕಾಗಿ ವಿಶೇಷವಾದ ಮಹತ್ವ ಕೊಟ್ಟು, ಕೆಲವರು ಯೋಗ ಮಾಡೋಕ್ಕಾಗಲ್ಲ ಅಂತಾರೆ, ವಯಸ್ಸಾದವರಾಗಿರ್ಬೋದು, ಕೆಲವು ಅವ್ರು ಸ್ಥೂಲಕಾಯರಾಗಿದ್ದರೆ ನಮಗೆಲ್ಲಿ ಯೋಗ ಅಂತಾರೆ. ಅಂಥವ್ರಿಗೂ ಅದನ್ನು ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ವಿಶ್ವ ಧ್ಯಾನ ದಿವಸ ಅಂತ ಘೋಷಣೆ ಮಾಡಿದ್ರು. ಇದರಲ್ಲಿ ಯಾರು ಮುಖ್ಯವಾಗಿ ಬಂದಿದ್ದು? ಮ್ಯಾಕ್ಸಿಕೋ, ಲಿಸ್ಟನ್ಸ್ಟೈನ್ ಇವರೆಲ್ಲ. ಆಗ ನಮ್ಮ PMI ಅಲ್ಲಿ ಏನಿದ್ದಾರೆ, ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾ, ಅವರು ನಮಗೆ ಫೋನ್, ಗುರುದೇವ್ ಇವರೆಲ್ಲ ಮಾಡಿದ್ದಾರೆ, ಪಾಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸಂಪತ್ತು ನಾವಿದು ನಮ್ಮ ಕೈ ಬಿಟ್ಟು ಹೋಗ್ಕೊಡ್ದು, ನಮ್ಮಲ್ಲಿ ಇರಬೇಕು ಇದು ಅಂಥೇಳಿ ನಾವು ಕೊನೆಗೆ ಅದರಲ್ಲಿ ಸೇರಿಕೊಂಡು ನಮಗೆ ಫೋನ್ ಮಾಡಿದರು ಅವರು. ನಾವು ಕೆನಡಾದಲ್ಲಿ ಕೆನಡಾದ ಪ್ರವಾಸದಲ್ಲಿದ್ವು. ಆವಾಗ ನಾವು ನಿಶ್ಚಿತವಾಗಿ ಬರ್ತೀವಿ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಬಂದವು. ಆಗ ನೋಡಿ ಅಲ್ಲಿ ಆ ಸೆಕ್ರೆಟರಿ ಜನರಲ್ ಹೇಳಿದ್ರು, ಗುರುದೇವ್ ಒಂದು ಶುಕ್ರವಾರ ಸಂಜೆ ಈ ಹಾಲ್ ಯಾವತ್ತೂ ತುಂಬಿದ್ದೇ ಇಲ್ಲ ಅಂತ. ಅದು ಶುಕ್ರವಾರ ಸಂಜೆ ಈ ಹಾಲಲ್ಲಿ ಇಷ್ಟು ಜನ ಯಾವತ್ತೂ ಆಸಕ್ತಿ ವಹಿಸಿ ಬಂದಿದ್ದೇ ಇಲ್ಲ. ಅದೇ ಹೇಳುತ್ತದೆ ಜನಗಳಲ್ಲಿ ಎಷ್ಟು ಆಸಕ್ತಿ ಇದೆ. ಆಸಕ್ತಿ ಯಾಕಿದೆ? ಇದರಿಂದ ಲಾಭ ಉಂಟಾಗಿದೆ. 100ಕ್ಕಿಂತನೂ ಹೆಚ್ಚು ಲಾಭ ಧ್ಯಾನದಿಂದ ಆಗತ್ತೆ. ವೈಜ್ಞಾನಿಕರೇನು ಕಂಡುಹಿಡಿದಾರೆ ಗೊತ್ತಾ? ಇವಾಗ ಧ್ಯಾನ ಮಾಡೋದ್ರಿಂದ ನಮ್ಮ ಶರೀರದ ಜೀನ್ಸಲ್ಲಿರ್ತಕ್ಕಂಥ 300 ಜೀನ್ಸ್ ಏನಿದೆ, ಕ್ರೋಮೋಸೋಮ್ಸ್, ಅವೆಲ್ಲ ನಿಷ್ಕ್ರಿಯವಾಗುತ್ತೆ ಅಂತ ಹೇಳ್ತಾರೆ. ಯಾವುದರಿಂದ ಕ್ಯಾನ್ಸರ್ ಉಂಟಾಗುತ್ತೋ, ಯಾವುದರಿಂದ ಅಲ್ಝೈಮರ್ ಉಂಟಾಗುತ್ತೋ, ಇಂಥದ್ದೆಲ್ಲ ರೋಗಜನಕವಾಗಿರ್ತಕ್ಕಂಥ ನಮ್ಮ ಶರೀರದಲ್ಲಿರ್ತಂಥ ಅಣುಗಳು ಎಲ್ಲವೂ ಶಾಂತವಾಗಿಬಿಡ್ತವೆ, ನಿದ್ದೆ ಹೋಗ್ಬಿಡ್ತವೆ, ಕೆಲಸ ಮಾಡೋದಿಲ್ಲ ಅವು ಅಂತ. ಅದರಿಂದ ಇದು ಬಹಳ ಅವಶ್ಯಕತೆ ನಮಗೆಲ್ಲ. ಧ್ಯಾನವನ್ನು ಪ್ರತಿನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಂಡು ಬರಬೇಕು. ಗೊತ್ತಾಯ್ತಲ್ಲ? ಯಾವತ್ತೋ ಒಂದು ದಿನ ಕೂತು ಮಾಡಿಬಿಟ್ರೆ ಆಗೋದಿಲ್ಲ, ಪ್ರತಿನಿತ್ಯವೂ ಮಾಡಬೇಕು. ಹಾಗೆ ಮಾಡೋದ್ರಿಂದ ತುಂಬ ಲಾಭ ಇದೆ. ಭೌತಿಕ ಲಾಭ ಒಂದು ಕಡೆ, ಆಧ್ಯಾತ್ಮಿಕ ಲಾಭ ಒಂದು ಕಡೆ. ಎರಡು, ನಮ್ಮ ಆತ್ಮ ಪ್ರಸನ್ನವಾಗಿ. ಈಗ ನಮ್ಮ ದೊಡ್ಡವರೆಲ್ಲ ಹಿಂದಿನ ಕಾಲದಿಂದ ಹೇಳ್ತಾ ಇದ್ರು ಅಲ್ವಾ, ಏನು ಪ್ರಸನ್ನ ಚಿತ್ತರಾಗಿದೆ. ಪ್ರಸಾದಸ್ತು ಪ್ರಸನ್ನತ. ಒಂದು ದೇವಸ್ಥಾನಕ್ಕೆ ಹೋದರೆ, ಗುರುಗಳ ಹತ್ರ ಹೋದ್ರೆ ಏನು ಸಿಗತ್ತೆ? ಪ್ರಸಾದ. ಪ್ರಸಾದ ಅಂದರೆ ಬರೀ ಹಣ್ಣಲ್ಲ, ಚಿತ್ತ ಪ್ರಸನ್ನತೆಗೆ ಪ್ರಸಾದ. ದೇವಸ್ಥಾನಕ್ಕೆ ಹೋದರೆ ಏನಾಗಬೇಕು? ಮನಸ್ಸು ಪ್ರಸನ್ನವಾಗಿ, ಆ ದೇವಿ ಇದ್ದಾಳೆ, ಆ ಮಾರಮ್ಮ ಇದ್ದಾಳೆ, ಆ ದೇವಿ ಇದ್ದಾಳೆ, ಅವಳು ನಮ್ಮ ಕೆಲಸ ಎಲ್ಲ ಮಾಡ್ಕೊತಾಳೆ, ಅಭಯ ಕೊಟ್ಟಿದ್ದಾಳೆ ನಮಗೆ ಅಂತ. ಭಯ ಇಳ್ಕೊಡೋದು. ಯಾವ ಥರದ ಭಯದಿಂದ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ ಆಧ್ಯಾತ್ಮಿಕ ಪಥದಲ್ಲಿ ನಾವು ಬರಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಇವತ್ತು ನೀವು ಸತ್ಸಂಗಕ್ಕೆ ಬಂದಿದ್ದೀರಾ. ಈ ಸತ್ಸಂಗದ ಸಾಫಲ್ಯತೆ ಏನು ಗೊತ್ತಾ? ನಿಮ್ಮ ಭಯ, ಶಂಕೆ, ಆಶಂಕೆ ಎಲ್ಲವನ್ನು ಇಲ್ಲಿ ಬಿಟ್ಟು, ಚಿಂತೆಯನ್ನು ಬಿಟ್ಟು ಚಿಂತನವನ್ನು ತೆಗೆದುಕೊಂಡು ಹೋಗುವ ಮನೆಗೆ. ಹಂಗೆ ಮಾಡಿದರೆ ನೀವು ಸತ್ಸಂಗಕ್ಕೆ ಬಂದಿದ್ರಿ ಅಂತಾಯ್ತು. ಗೊತ್ತಾಯ್ತಲ್ಲ? ಈಗ ವೈಜ್ಞಾನಿಕರೇನು ಹೇಳ್ತಾರೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ, ನಾವು ಮಾಡ್ತಕ್ಕಂಥ ಚಿಂತೆಯಲ್ಲಿ 85% ಚಿಂತೆ ಆಗೋದೇ ಇಲ್ವಂತ. ಸುಮ್ಮನೆ ವರಿ ಮಾಡ್ಕೋತೀವಿ, ಆ ವರಿ ಯಾವತ್ತೂ ಮ್ಯಾನಿಫೆಸ್ಟೇ ಆಗೋದಿಲ್ಲ. ಇನ್ನು 15%ಅಲ್ಲಿ 14.25% ಅದನ್ನು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಅದನ್ನು ಈಸಿಯಾಗಿ ನಾವು ಸುಲಭವಾಗಿ ಅದನ್ನು ನಾವು ಸರಿ ಮಾಡ್ಕೋಬೋದು. ಒಂದು ಅಂದರೆ 0.5% ಸಮಸ್ಯೆಗಳು ಅದು ಭಗವಂತ ನೋಡ್ಕೋತಾನೆ.
ಆದ್ದರಿಂದ ನಾವು ವಿಶ್ವಾಸ ಮತ್ತು ವಿಶ್ರಾಮ ಇವೆರಡು ಇರಬೇಕು. ಧ್ಯಾನ ಅಂದ್ರೇನು? ವಿಶ್ವಾಸದೊಂದಿಗೆ ವಿಶ್ರಾಮ ಮಾಡುವುದೇ ಧ್ಯಾನ. ನಮ್ಮ ಶರೀರ ಒಂದು ಜ್ಯೋತಿ ಇದ್ದಂಗೆ. ನಮ್ಮ ಶರೀರ, ನಮ್ಮ ಜೀವನ. ಈಗ ನೀವೊಂದು ದೀಪ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಇಟ್ಬಿಡಿ, ಎಷ್ಟೊತ್ತು ಅಲ್ಲಿ ಆಕ್ಸಿಜನ್ ಇರೋ ತನಕ ಮಾತ್ರ. ಹಾಗೆ ಒಬ್ಬ ಮನುಷ್ಯನೊಂದು ಗ್ಲಾಸ್ ಒಳಗೆ ಇಟ್ಟಿಟ್ರೆ ಎಷ್ಟೊತ್ತಿರ್ತಾನೆ? ಆಕ್ಸಿಜನ್ ಇರೋ ತನಕ ಮಾತ್ರ. ಜೀವ ಅಂದರೆ ಜೀವವು ಜ್ಯೋತಿಯು ಒಂದೇ. ಅದಕ್ಕೆ ಮನೆಯಲ್ಲಿ ಯಾರಾದರೂ ಸಾವಾದರೂ ಕೂಡ ಒಂದು ದೀಪ ಹಚ್ಚಿಟ್ಟಿರ್ತಾರೆ. ಯಾಕೆ? ಆ ಜ್ಯೋತಿ ಹಾಗೆ ಆ ಜ್ಯೋತಿನೂ ಉರಿತಿತ್ತು ಅಂತ. ಸೊ ನಾವು ಎಲ್ಲ ಜ್ಯೋತಿ. ನಾವು ಏನಿಲ್ಲ ಯಾವಾಗಲೂ ಇರ್ತೀವ, ಪರ್ಮನೆಂಟಾಗಿ ಇರ್ತೀವಿ ಅಂದ್ಕೊಂಬಿಟ್ವಾ? ಎಲ್ಲರೂ ಹೋಗೋದೇ ಒಂದಿನ. ಅಳ್ತಾ ಬಂದು ನಗ್ನಗ್ತಾ ಹೋಗೋಣ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಏನು? ಹುಟ್ಟಿದಾಗ ಅಳ್ತಾ ಬಂತು ಮಗು. ನಾವು ಅಳ್ದಿದ್ರೆ ನಮ್ಮ ತಂದೆ ತಾಯಿಯರು ಅಳ್ತಿರೋರು. ನಾವು ಹತ್ಕೊಂಡು ಬಂದ್ವು, ಎಲ್ಲರನ್ನೂ ನಗಿಸಿದ್ವು. ಈಗ ನಾವು ಹೋಗ್ತಾ ನಾವು ನಗ್ನಗ್ತಾ ಹೋಗ್ಬೇಕು, ಮಿಕ್ಕವರೆಲ್ಲ ಅಳಬೇಕು ಅಲ್ವಾ? ಅದು ಒಳ್ಳೆ ಜೀವನದ ಒಂದು ಲಕ್ಷಣ. ಹಾಗಿರ್ಬೇಕಾದ್ರೆ ಹೇಗೆ ಮಾಡಬೇಕು? ಚಿಂತೆಯನ್ನು ಕಿತ್ತು ಎಸೆಯಿರಿ, ಚಿಂತೆಯನ್ನು ಸಮರ್ಪಣೆ ಮಾಡಿ, ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಳ್ಳಿ. ಪರ್ಯಾವರಣಕ್ಕೋಸ್ಕರ ಎಲ್ಲರೂ ಸೇರಿ ಕೆಲಸ ಮಾಡೋಣ, ಪಂಚವಟಿ ಹಾಕೋಣ. ಇಲ್ಲಿ ಎಷ್ಟು ಗ್ರಾಮದಿಂದ ಬಂದಿದ್ದೀರೋ ಎಲ್ಲ ಗ್ರಾಮದ ಮುಖ್ಯಸ್ಥರಿಗೂ ನಾನು ಅವ್ರ ಹತ್ರ ಅವ್ರಿಗೆ ಹೇಳ್ತಕ್ಕಂಥದ್ದು ಒಂದು ವಿಷಯ ಏನಂತಂದರೆ, ನಿಮ್ಮ ಗ್ರಾಮದಲ್ಲಿ ಪಂಚವಟಿಯನ್ನು ಹಾಕಿ. ಆಲದ ಮರ, ಬೇವಿನ ಮರ, ಅರಳಿ ಮರ, ಅತ್ತಿ ಮರ, ಔದುಂಬರ ಮರ, ಮಾವಿನ ಮರ, ಈ ಮರಗಳನ್ನು ನೀವು ನಿಮ್ಮ ಊರಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾಕಿ. ಇದರಿಂದ ಪ್ರದೂಷಣ ಕಮ್ಮಿ ಆಗತ್ತೆ. ಈಗ ಈ ಏರ್ ಕ್ವಾಲಿಟಿ ಎಷ್ಟು ಕೆಟ್ಟಿದೆ ಅಂತಂದರೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಇನ್ನೂ ಬೆಂಗಳೂರು ರೂರಲ್ಲಿ ಇನ್ನೂ ನಾವು ಸೇಫ್ ಆಗಿದ್ದೀವಿ. ಒಂದೊಂದು ಕಡೆ ಹೋದರೆ ಉಸಿರು ತಗೊಳಕ್ಕಾಗೋದಿಲ್ಲ. ಹಾಗಿರೋದ್ರಿಂದ ಪ್ರದೂಷಣವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಪ್ಲಾಸ್ಟಿಕ್ನ ಉರಿಸ್ಕೂಡ್ದು. ಒಂದು ಪ್ಲಾಸ್ಟಿಕ್ ಚಿಕ್ಕ ಒಂದು ಪ್ಯಾಕೆಟ್ ನೀವು ಬೆಂಕಿ ಹಾಕಿದ್ರೆ ಅದರಿಂದ ಎಷ್ಟು ಇದಾಗತ್ತೆ ಗೊತ್ತಾ? ನಷ್ಟ ಆಗತ್ತೆ ಗೊತ್ತಾ? ಅದರಿಂದ 100 ಜನಕ್ಕೆ ಲಂಗ್ ಕ್ಯಾನ್ಸರ್ ಆಗ್ತಕ್ಕಂಥ ಸಂಭಾವನೆ ಉಂಟ. ಅದರಿಂದ ಪ್ಲಾಸ್ಟಿಕ್ ಹಾಲಿನ ಪ್ಯಾಕೆಟ್ ಆಗಲಿ ಬೇರೆ ಪ್ಯಾಕೆಟ್ ಆಗಲಿ ಬೆಂಕಿ ಹಾಕೂಡ್ದು. ಅದಕ್ಕೆ ಬೆಂಕಿ ತಾಕದಿರೋ ಹಂಗೆ ನೋಡ್ಕೊಡು. ಅದನ್ನು ಸರಿಯಾಗಿ ಮಣ್ಣಲ್ಲಿ ಹಾಕಿ ಕೆಳಗಡೆ ಹೂತೇನಾದರೂ ಮಾಡಿ. ಈ ಹಳ್ಳಿಗಳಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದು ಇದು. ಸ್ವಾಸ್ಥ್ಯವನ್ನು, ಜನರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಿದ್ರೆ ಪಂಚವಟಿ ಮತ್ತು ಪರ್ಯಾವರಣ ರಕ್ಷಣೆ. ಈಗ ಮಾನಸಿಕ ರೋಗಗಳು ಎಷ್ಟು ಹೆಚ್ಚಾಗಿಬಿಟ್ಟಿದೆ ಅಂದರೆ ಎಲ್ಲ ಕಡೆ ಅದು ಯೋಚನೆ ಮಾಡಿದ್ರೇ ಕಷ್ಟ ಆಗ್ತದೆ. ಅದನ್ನು ತಡೆಗಟ್ಟಬೇಕಿದ್ರೆ ಯೋಗ ಧ್ಯಾನವನ್ನು ನಮ್ಮ ದಿನಚರಿಯಲ್ಲಿ ನಾವು ಅಳವಡಿಸ್ಕೊಂಡು ಬರಬೇಕು. ಗೊತ್ತಾಯ್ತು? ಇಷ್ಟು ಮಾಡಿ ಭಗವಂತ ಒಳ್ಳೇದು ಮಾಡಿದಾನೆ, ಮಾಡ್ತಾ ಇರ್ತಾನೆ, ಇನ್ನೂ ಮಾಡ್ತಾನೆ ಮುಂದೆ ಅಂಥೇಳಿ ಇವಾಗ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಡಾಕ್ಟರ್ ನಾಗೇಂದ್ರ ಅವರೊಂದೆರಡು ಮಾತು ಹೇಳ್ತಾರೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ
ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂ ಸತ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಇಂಡ್ಲವಾಡಿಯ ಆನೇಕಲ್ಲಿನ ಈ ಸ್ಥಾನದ ಎಲ್ಲ ಗಣ್ಯರು, ನನ್ನ ಆತ್ಮೀಯ ಸೋದರ ಸೋದರಿಯರಿಗೂ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ವಿಶ್ವವಿದ್ಯಾಲಯದ ಕಡೆಯಿಂದ ಹಾರ್ದಿಕವಾದಂಥ ಶುಭಾಶಯಗಳು. ನೀವೆಲ್ಲ ಬಂದು ಇಂತಹ ಒಂದು ಮಹಾ ಸತ್ಸಂಗವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೀರಾ, ಸಂಯೋಜಿಸಿದ್ದೀರಾ. ನಮ್ಮ ಪೂಜ್ಯ ಗುರುದೇವರನ್ನು ಇಲ್ಲಿ ಕರೆದು ಇಷ್ಟು ದೊಡ್ಡ ಒಂದು ಉತ್ತಮವಾದಂತಹ ಮಹಾ ಸತ್ಸಂಗವನ್ನು ಏರ್ಪಡಿಸಿದ್ದೀರಾ. ಇದಕ್ಕೆ ನಾವು ನಿಮಗೆಲ್ಲರಿಗೂ ಅತ್ಯಂತ ಆಧಾರದ ಧನ್ಯವಾದಗಳನ್ನು ಮೊದಲನೇದಾಗಿ ನಾನು ಸಮರ್ಪಿಸ್ತಾ ಇದ್ದೀನಿ. ಈಗ ಭಾರತದಲ್ಲಿ ಅನೇಕ ಬೆಳವಣಿಗೆಗಳು ಬರ್ತಾ ಇದೆ. ನಮ್ಮ ಪೂಜ್ಯ ನರೇಂದ್ರ ಮೋದಿಯವರ ಒಂದು ವಿಶೇಷ ಮುಂದಾಳತ್ವದಲ್ಲಿ ಭಾರತ ಉನ್ನತೋನ್ನತ ಸ್ಥಿತಿಯನ್ನು ಪಡ್ಕೋತಾ ಇದೆ. ಕೇವಲ ಕೈಗಾರಿಕೆ ಮತ್ತು ಐಶ್ವರ್ಯದಲ್ಲಿ ಮಾತ್ರವಲ್ಲ, ಅದು ನಮ್ಮ ದೇಶದಲ್ಲಿ ಇರುವಂತಹ ಸೇವಾಭಾವ ಮತ್ತು ಅದಕ್ಕೆ ಇರುವಂತಹ ಪೂರಕವಾದಂತಹ ಯೋಗ ಮಾರ್ಗಗಳಲ್ಲೂ ಮುಂದುವರಿತಾ ಹೋಗ್ತಾ ಇದೆ. ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ, ಅದರ ಮೂಲಕ ಕೋಟ್ಯಾಂತರ ಜನ ಇಂದು ಯೋಗದ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ತಳಹದಿಯಾಗಿ ನಾವೆಲ್ಲ ಸೇರಿ ಒಂದು ಇಂಡಿಯನ್ ಯೋಗ ಅಸೋಸಿಯೇಷನ್ ಮಾಡಿ ಅದರ ಮೂಲಕ ಇದನ್ನು ಹೆಚ್ಚು ಹಬ್ಬಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪೂಜ್ಯ ಗುರುದೇವ್ ಅವರೇ ಇದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇವರ ನೇತೃತ್ವದಲ್ಲಿ ಈಗಾಗಲೇ ಲಕ್ಷಾಂತರ ಜನ ಇಡೀ ಭಾರತದಲ್ಲ, ಇಡೀ ವಿಶ್ವದಲ್ಲಿ ಇದನ್ನು ಹಬ್ಬಿಸ್ತಾ ಇದ್ದಾರೆ. ಯೋಗ ಒಂದು ಜೀವನದ ಕಲೆ, ಆನಂದ ಜೀವನದ ಕಲೆ. ಕೇವಲ ಆಸನಗಳು ಮಾತ್ರವಲ್ಲ, ಆಸನಗಳಿಂದನೂ ಮುಂದುವರಿಬಹುದು. ಆದರೆ ಆಸನ, ಪ್ರಾಣಾಯಾಮ, ಮುದ್ರೆಗಳು, ಬಂಧಗಳು, ಕ್ರಿಯೆಗಳು, ಜೊತೆಗೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಪರಿಪೂರ್ಣವಾದಂಥ ಜೀವನ ಪ್ರಣಾಳಿ ಹೇಳಿಕೊಡುವಂತಹ ಒಂದು ಜೀವನ ಕಲೆ. ಹೇಗೆ ನಾವು ಆರೋಗ್ಯವಾಗಿರಬಹುದು, ಹೇಗೆ ಆನಂದದಿಂದ ಇರಬಹುದು, ಇದಕ್ಕೆ ಬೇಕಾದಂಥ ಒಂದು ವಿಶೇಷ ಪ್ರಣಾಳಿ ಇದು. ಇದನ್ನು ನಾವು ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಂಸ್ಥೆ ವಿಶಾಲವಾಗಿ ಬೆಳೆಯೋಕ್ಕೆ ಇವೆಲ್ಲ ಇದರ ಒಂದು ಸದಸ್ಯರಾಗಬೇಕು ಅಂತ ನನ್ನ ಮೊದಲನೆಯ ಒಂದು ಕಳಕಳಿಯ ಪ್ರಾರ್ಥನೆ. ಇಂದು ಅದೇ ರೀತಿ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ಆಸ್ಮಾ ಇರ್ಬೋದು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಪ್ರಾಬ್ಲಮ್ಮು, ಎಪಿಲೆಪ್ಸಿ, ಮೈಗ್ರೇನು, ಕ್ಯಾನ್ಸರ್ ಇವೆಲ್ಲ ಉಲ್ಬಣವಾಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇಂದು ಯುವ ಜನಾಂಗದಲ್ಲಿ ಈ ಮಾದಕ ದ್ರವ್ಯ ಇದು ಹೆಚ್ಚಾಗ್ತಾ ಇದೆ. ಅಮೆರಿಕಾದಲ್ಲಿ ಇದು ಅತ್ಯಂತ ಉಲ್ಬಣಗೊಂಡು ನಮ್ಮ ಜೀವನ ಹಾಳಾಗ್ತಾ ಇದೆ. ಅದೇ ನಮ್ಮ ದೇಶದಲ್ಲೂ ಬರ್ತಾ ಇದೆ. ಪಂಜಾಬ್ ತಗೊಳ್ಳಿ, ಹರಿಯಾಣ ತಗೊಳ್ಳಿ, ಕೇರಳದ ತಗೊಳ್ಳಿ, ಈ ಡ್ರಗ್ಗು ಎಷ್ಟು ಜಾಸ್ತಿ ಆಗಿಬಿಡ್ತಿದೆ ಅಂದರೆ ತುಂಬ ದುಃಖಪೂರ್ಣವಾದಂಥ ಅಂಶ ಆಗ್ತಾಯಿದೆ. ಆದ್ದರಿಂದ ನಮ್ಮ ಮೋದಿಯವರು ಹೇಳಿದ್ರು, ನಶಾಮುಕ್ತ ಭಾರತ ಅಭಿಯಾನ ಅನ್ನೋದನ್ನು ಇವತ್ತವರು ಹೇಳಿದ್ದಾರೆ. ಅದರ ಮಾಧ್ಯಮದಲ್ಲಿ ಈಗ ನಾವು ವಿಶ್ವವಿದ್ಯಾಲಯದ ಕಡೆಯಿಂದ ಅದನ್ನು ಇಡೀ ದೇಶದಲ್ಲಿ ಅದನ್ನು ಸಾಕಾರ ಮಾಡೋಕ್ಕೆ ಮುಂದುವರಿತಾ ಇದ್ದೀವಿ. ಇದರಲ್ಲಿ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ನು ಈ ವರ್ಷದೊಂದು ವಿಶೇಷ ಒಂದು ಟಾರ್ಗೆಟ್ ಆಗಿಟ್ಕೊಂಡು ಅದನ್ನು ಮುಂದುವರಿತಾ ಇದ್ದೀವಿ. ಇದಕ್ಕೆ ನಾವು UGCಯಿಂದ AICT, NCERT, ಕೇಂದ್ರೀಯ ವಿದ್ಯಾಲಯ ಮತ್ತು ಹಾಗೆ ಮಿನಿಸ್ಟ್ರಿ ಆಫ್ ಆಯುಷು ಎಲ್ಲರೂ ಜೋಡಿಸಿ ಇದನ್ನು ಮುಂದುವರಿಯಕ್ಕೆ ಮಾಡಿದ್ದೀವಿ. ಇದು ಹೇಗೆ ಸಾಧ್ಯ? ಮನೋಬಲವನ್ನು ಹೆಚ್ಚಿಸಬೇಕು. ಈ ನಮ್ಮಲ್ಲಿ ಆ ಶಕ್ತಿ, ಮನೋಶಕ್ತಿ ಬಂದ ಅಂದರೆ ಆವಾಗ ಸೇ ನೋ ಟು ಡ್ರಗ್ಸ್ ಅನ್ನೋದಾಗತ್ತೆ. ಅದು ಇಂದು ಬೇಕಾದಂಥ. ಆದ್ದರಿಂದ ನಮ್ಮ ಎಲ್ಲ ಶಾಲೆಗಳಲ್ಲಿ ಮತ್ತು ಹೈಯರ್ ಎಜುಕೇಷನ್ ವಿದ್ಯಾ ಸಂಸ್ಥೆಗಳಲ್ಲಿ ಇದನ್ನು ಹಾಸುಹೊಕ್ಕಾಗಿ ಬೆಳೆಸಬೇಕು. ಅದಕ್ಕೆ ವಿಶೇಷವಾದಂಥ ಯೋಗದ ಅಭ್ಯಾಸಗಳನ್ನು ನಾವು ಈಗಾಗಲೇ ರೂಪಿಸಿದ್ದೀವಿ. ಅವುಗಳನ್ನು ನಾವು ಅಭ್ಯಾಸ ಮಾಡ್ತಾ ಬಂದ ಅಂದರೆ, ಮಕ್ಕಳಿಗೆ ಹೇಳ್ಕೊಡ್ತಾ ಬಂದ ಅಂದರೆ, ಆ ಮಕ್ಕಳು ಈ ನಶಾಮುಕ್ತ ಭಾರತ ಅಭಿಯಾನದ ಕಡೆ ಮುಂದುವರಿಯೋಕ್ಕೆ ಸಾಧ್ಯವಾಗತ್ತೆ. ಇದು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಪ್ರಾರ್ಥನೆ.
ಈ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ವಿದ್ಯಾಲಯಗಳಲ್ಲಿ ಇದನ್ನು ವಿಸ್ತೃತವಾಗಿ ಬೆಳೆಸಬೇಕು. ಇದಕ್ಕೆ ವಿಶೇಷವಾದಂಥ ನಾವು ಅಭ್ಯಾಸಗಳನ್ನು ಅಳವಡಿಸಿದ್ದೀವಿ. ಅದನ್ನು ಎಲ್ಲ ಕಡೆ ಬರಬೇಕು. ಹಾಗೆ ನಮ್ಮ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಇದೆ, ಅದರ ಪ್ರಮುಖರು ಭಗವಾನ್ ಇದ್ದಾರೆ. ಅವರು ಹೇಳಿದ್ರು, ನಮ್ಮ ಯೂನಿವರ್ಸಿಟಿ ಕೆಳಗಡೆ ಸುಮಾರು 1700 ಕಾಲೇಜುಗಳಿದೆ. ಈ ಎಲ್ಲ ಕಾಲೇಜುಗಳನ್ನು ನಾನು ಈ ನಶಾಮುಕ್ತ ಕ್ಯಾಂಪಸ್ ಆಗಿ ಮಾಡ್ತೀನಿ ಇನ್ನು 4-5 ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಇದೇ ರೀತಿ ಎಲ್ಲ ವಿಶ್ವವಿದ್ಯಾಲಯಗಳು ಮುಂದುವರೆದ ಅಂತಂದರೆ ಆಗ ಅದು ಸಾಧ್ಯವಾಗತ್ತೆ. ಕೇವಲ ಶಾಲೆಗಳಲ್ಲಿ ಮಾತ್ರ, ವಿದ್ಯಾಪತಿಗಳು ಮಾತ್ರವಲ್ಲ, ನಮ್ಮ ಹಳ್ಳಿಗಳಲ್ಲೂ ಇದಾಗಬೇಕು. ಆಗ ಸ್ವಸ್ಥ ಗ್ರಾಮ ಇದು ಮುಂದುವರಿತಾ ಬರುತ್ತೆ. ಅದು ನಮ್ಮ ಜೀವನ. ಆದ್ದರಿಂದ ನಮ್ಮ ವಿಶ್ವವಿದ್ಯಾಲಯದ ಸುತ್ತಲ ಸುಮಾರು 15 ಹಳ್ಳಿಗಳಲ್ಲಿ ನಾವು ಈ ಸ್ವಸ್ಥ ಗ್ರಾಮದ ಒಂದು ಯೋಜನೆ ತಗೊಂಡಿದ್ದೀವಿ. ಇದೇ ರೀತಿ ಪೂಜ್ಯ ಗುರುದೇವರು ಅವರ ಮುಂದಾಳತ್ವದಲ್ಲಿ ಇಡೀ ದೇಶದಲ್ಲಿ, ಏಕೆ ಇಡೀ ವಿಶ್ವದಲ್ಲಿ ಇದನ್ನು ವಿಸ್ತೃತವಾಗಿ ಹಬ್ಬಿಸ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲ ಸೇರಿ ಈ ಒಂದು ಮಹಾ ಸತ್ಸಂಗವನ್ನು ಇಲ್ಲಿ ಅಳವಡಿಸಿದ್ದು ತುಂಬ ಉತ್ತಮವಾದಂಥ ಒಂದು ಕಾರ್ಯವಾಗಿದೆ. ಇದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆದರದ ನಮಸ್ಕಾರಗಳು, ಪ್ರಣಾಮಗಳು, ಧನ್ಯವಾದಗಳು. ನೀವೆಲ್ಲರೂ ಈ ದಿವಸ ಅಂತಹ ಒಂದು ಸಂಕಲ್ಪ ತಗೋಬೇಕು. ನಮ್ಮ ಗ್ರಾಮಗಳನ್ನು ಸ್ವಸ್ಥ ಗ್ರಾಮ ಮಾಡ್ತೀವಿ, ಆನಂದದ ಗ್ರಾಮ ಮಾಡ್ತೀವಿ, ಆದರ್ಶ ಗ್ರಾಮ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ತಗೊಂಡ ಅಂದರೆ ಆಗ ನಮ್ಮ ಗುರುದೇವರ ನಮ್ಮೆಲ್ಲರ ಒಂದು ಇಚ್ಛೆ ಅದು ಮುಂದುವರೆದು ಸಾಧ್ಯವಾಗ್ತಾ ಬರುತ್ತೆ. ಈ ರೀತಿ ಈ ಮಹಾಸತ್ಸಂಗದಲ್ಲಿ ನಾವು ಒಂದು ಸಂಕಲ್ಪ ತಗೊಂಡು ಮುಂದುವರಿಯೋಣ. ನಾವು ನಮ್ಮ ಜೀವನವನ್ನು ಅತ್ಯಂತ ಉತ್ತಮವಾದಂಥ ಯೋಗ ಜೀವನಕ್ಕೆ ಪರಿವರ್ತನೆ ಮಾಡಿಕೊಳ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು. ಬಹಳ ಸೊಗಸಾಗಿ ಅವರು ಹೇಳಿದ್ರು. ಪ್ರತಿ ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಮಾಡ್ಬೇಕು. ನಾವೆಲ್ಲ ಮಾಡ್ತೀವಲ್ಲ, ಎಲ್ಲ ಸಂಕಲ್ಪ ಮಾಡೋಣ. ಸ್ವಚ್ಛ ಹಾಗೂ ಆರೋಗ್ಯವಾಗಿ, ಯಾರ ಮನೇಲೂ ಕಾಯಿಲೆ ಇರಕೂಡ್ದು, ಯಾರಲ್ಲೂ ಎಂಥ ಇದು ಇರಕೂಡ್ದು. ಆ ಥರ ಮಾಡಬೇಕಿದ್ರೆ ಸ್ವಚ್ಛ ಸ್ವಾಸ್ಥ್ಯ ಗ್ರಾಮವಾಗಿ ಮಾಡಬೇಕು. ಅದಕ್ಕೆಲ್ಲರೂ ಸಂಕಲ್ಪ ಮಾಡ್ಕೊಳ್ಳೋಣ, ಪ್ರಾರ್ಥನೆ ಮಾಡೋದು. ಇವಾಗ ನಾವೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದು 10 ನಿಮಿಷ ಧ್ಯಾನ ಮಾಡೋಣ. ಧ್ಯಾನದಲ್ಲಿ ಮುಖ್ಯವಾಗಿ ನಾವು ಎಷ್ಟು ಕೃತಜ್ಞರಾಗಿರ್ತೀವೋ, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀವೋ, ಅಷ್ಟು ನಮ್ಮ ಮನಸ್ಸು ಹಗುರವಾಗ್ತದೆ. ನಮ್ಮ ಶರೀರದಲ್ಲಿ 30 ಟ್ರಿಲಿಯನ್ ಸೆಲ್ಸ್ ಇದೆ. ಆ 30 ಟ್ರಿಲಿಯನ್ ಸೆಲ್ಸು ಏನು ವಿದ್ಯುತ್ತನ್ನು ಹೊರಗಡೆ ಹಾಕ್ತಾ ಇದೆ. ನಾವು ಒಂದು ಟ್ರಾನ್ಸ್ಮಿಟರು ಹೌದು, ರಿಸೀವರು ಆಗಿದ್ದೀವಿ. ನಮ್ಮ ಶರೀರ ಎರಡೂ ಆಗಿದೆ. ನಮ್ಮ ಶರೀರದಲ್ಲಿ 30 ಟ್ರಿಲಿಯನ್ ಸೆಲ್ಸ್ ಇದೆ. ಆ ಪ್ರತಿಯೊಂದು ಸೆಲ್ಸಿಂದನೂ ಎನರ್ಜಿ ಬರ್ತಾ ಇರ್ತದೆ. ಆದ್ದರಿಂದ ನಾವು ನಮ್ಮನ್ನೊಂದು ಊರ್ಜಾದ ಅಥವಾ ಶಕ್ತಿಯ ಸ್ತಂಭ ಅಂತ ಪರಿಗಣಿಸಬೇಕು. ಸೂಕ್ಷ್ಮವಾಗಿ ನೋಡಿದ್ರೆ ನಾವು ಪ್ರತಿಯೊಬ್ಬರು ಏನು ಒಂದು ಎನರ್ಜಿಯ ಊರ್ಜಾ ಅಂತೀವಲ್ಲ, ಹಾಗೆ ವಿದ್ಯುತ್ತಿನ ಸ್ತಂಭವಾಗಿದ್ದೀವಿ. ವಿದ್ಯುತ್ ಕಾಣಿಸ್ತದ? ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಜೀವನ ಕಾಣಿಸ್ತದ? ಇಲ್ಲ. ಆದರೆ ಇಂಪ್ಯಾಕ್ಟ್ ನಮ್ಮ ಶರೀರದಿಂದ ನಮಗೆ ಗೊತ್ತಾಗ್ತದೆ. ಈಗ ನಾನು ಗೈಡ್ ಮಾಡ್ತೀನಿ, ಒಂದೆರಡು ಸೂಚನೆಗಳನ್ನ ಕೊಡ್ತೀವಿ. ನಾವು ಅದನ್ನು ಹಾಗೆ ಕೇಳ್ತಾ ವಿಶ್ರಾಮ ಮಾಡಬೇಕಷ್ಟೆ. ಆರಾಮಾಗಿ ಕೂತ್ಕೊಳ್ಳೋಣ. ಆರಾಮಾಗಿ ಕೂತ್ಕೊಂಡು ಕಣ್ಣುಗಳನ್ನ ಮುಚ್ಕೊಳ್ಳೋಣ. ನಮ್ಮ ಶರೀರದ ತೂಕವನ್ನು ನೆನೆಸ್ಕೊಳ್ಳಿ ಒಂದು ಸಲ. ನೀವು ಎಷ್ಟು ಕಿಲೋ ಇದ್ದೀರಾ? 50, 60, 70, 80, 90 ಎಷ್ಟಿದ್ರೂ ಪರವಾಗಿಲ್ಲ. ನಾವು ಈ ಪ್ರಪಂಚಕ್ಕೆ ಬಂದಾಗ ಕೇವಲ 2 ಕಿಲೋ ಇದು, 3 ಕಿಲೋ ಇದು. ಇವತ್ತು ನಾವು 60, 70, 80 ಕಿಲೋ ಇದ್ದೀವಿ. ಇನ್ನು 10, 20 ವರ್ಷದ ನಂತರ, 50 ವರ್ಷದ ನಂತರ ಈ ಶರೀರದ ಭಾರವೆಲ್ಲ ಮತ್ತೆ ಪೃಥ್ವಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ.
ಈಗ ನಮ್ಮ ಶರೀರದ ತೂಕವನ್ನು ನಾವು ಕೂತಿರೋ ಜಾಗದಲ್ಲಿ ಕುರ್ಚಿಯ ಮೇಲೋ ನೆಲದ ಮೇಲೋ ಇಟ್ಟು ಬಿಡೋಣ. ಇಟ್ಟು ವಿಶ್ರಾಮ ಮಾಡೋಣ. ನಮ್ಮದೇ ಆದ ಶರೀರವು ಭಗವಂತನಿಂದ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಉಡುಗೊರೆ. ಆದ್ದರಿಂದ ನಮ್ಮ ಶರೀರಕ್ಕೆ ಮನಸ್ಸಿನಲ್ಲೇ ನಾವು ನಮನ ಮಾಡೋಣ, ಗೌರವವನ್ನು ಸಲ್ಲಿಸೋಣ. ದೇಹವೇ ದೇಗುಲ. ಈ ದೇಗುಲವು ಆದರದಿಂದ ಸತ್ಕಾರಕ್ಕೆ ಯೋಗ್ಯವಾದದ್ದು. ಓಂಕಾರವನ್ನು ಹೇಳುತ್ತಾ ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ನಾವು ಮನಸ್ಸಿನಲ್ಲೇ ಗೌರವವನ್ನು ಸಲ್ಲಿಸೋಣ. ಆಳವಾದ ಉಸಿರು ತಗೊಳ್ಕೊಳ್ಳೋಣ. ಓ ನಮ್ಮ ಶರೀರವು ಅಮೂಲ್ಯವಾದ ಉಡುಗೊರೆ ನಮಗೆ ಭಗವಂತನು ಕೊಟ್ಟಿರ್ತಕ್ಕಂಥದ್ದು. ಈ ಶರೀರವನ್ನು ಸನ್ಮಾನಿಸಿದ ಬಳಿಕ ಈ ಶರೀರವನ್ನು ಈ ಪೃಥ್ವಿಗೆ ತರಲು ಕಾರಣರಾಗಿರ್ತಕ್ಕಂಥ ನಮ್ಮ ಮಾತಾಪಿತೃ ಅವರುಗಳಿಗೂ ಓಂಕಾರದ ಮೂಲಕ ಮನಸ್ಸಿನಲ್ಲೇ ಶ್ರದ್ಧಾಂಜಲಿಯನ್ನು ಕೊಡೋಣ. ಮನಸ್ಸಿನಲ್ಲಿ ಸ್ಮರಿಸಿ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಓ ಎಷ್ಟೋ ಜನರ ಕಾಯಕದಿಂದ ನಮ್ಮ ಕಾಯವು ಈ ಪೃಥ್ವಿಯಲ್ಲಿದೆ. ನಾವು ಜೀವನ ನಡೆಸಬೇಕಿದ್ರೆ ಎಷ್ಟೋ ಜನಗಳು ಅದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಎಲ್ಲ ರೂಪದಲ್ಲಿರ್ತಕ್ಕಂಥ ಮಾನವ ಚೇತನಕ್ಕೆ ಮತ್ತೊಮ್ಮೆ ಓಂಕಾರದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸೋಣ. ಆಳವಾದ ಉಸಿರು ತೆಗೆದುಕೊಳ್ಳಿ. ಓ ವಿಶ್ರಾಮ ಮಾಡೋಣ. ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಧ್ವನಿಯನ್ನು ಸ್ವೀಕಾರ ಮಾಡೋಣ. ಮಕ್ಕಳು ಆಟ ಆಡ್ತಾ ಇದ್ದಾರೆ, ಹಾಗೆ ನೀವು ಒಂದು ಸಮಯದಲ್ಲಿ ಆಟ ಆಡ್ತಾ ಇದ್ರಿ. ಅವೆಲ್ಲ ಶಬ್ದವನ್ನು, ಗಾಡಿಗಳ ಶಬ್ದವಾಗಿರಲಿ, ಎಲ್ಲವನ್ನು ಸ್ವೀಕಾರ ಮಾಡೋಣ. ವಿಶ್ರಾಮ ಮಾಡೋಣ.
ನಮ್ಮ ಸುತ್ತಮುತ್ತಲೂ ವಾಯುತತ್ವವಿದೆ, ನಮ್ಮ ಒಳಗೂ ವಾಯುತತ್ವವಿದೆ. ನೀರಿನಲ್ಲಿ ಹೇಗೆ ಮೀನಿದೆಯೋ ಹಾಗೆ ಗಾಳಿಯಲ್ಲಿ ನಾವಿದ್ದೇವೆ. ಅದನ್ನು ಸ್ಮರಿಸೋಣ. ನಮ್ಮ ಪ್ರಾಣ ಗಾಳಿಯಲ್ಲಿದೆ. ಮತ್ತೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳೋಣ. ನಿಧಾನವಾಗಿ ಉಸಿರನ್ನು ಬಿಡೋಣ. ಉಸಿರು ಬಿಡುತ್ತಿದ್ದ ಹಾಗೆ ಶರೀರವನ್ನು ಮತ್ತೆ ಸಡಿಲಗೊಳಿಸೋಣ. ಶರೀರವನ್ನು ಸಡಿಲ ಬಿಟ್ಟ ಹಾಗೆಲ್ಲ ನಾವು ಹಗುರವಾಗ್ತೀವಿ, ಮನಸ್ಸು ಹಗುರವಾಗ್ತದೆ. ಮನಸ್ಸು ಹಗುರವಾದಾಗೆಲ್ಲ ಅದು ಹರಡಲಿಕ್ಕೆ ಹಬ್ಬಲಿಕ್ಕೆ ಶುರು ಮಾಡ್ತದೆ. ಮನಸ್ಸು ಹರಡಲಿ, ಹಬ್ಬಲಿ, ವಿಕಸಿತವಾಗಲಿ ಎಲ್ಲ ಕಡೆಯೂ. ವಿಶ್ರಾಮ ಮಾಡೋಣ. ನಾವು ನಮ್ಮ ಶರೀರ ಬತ್ತಿಯಾಗಿದ್ದರೆ ಮನಸ್ಸು ಜ್ಯೋತಿಯ ರೂಪದಲ್ಲಿದೆ. ಈ ಜ್ಯೋತಿಯ ಪ್ರಕಾಶ ದೂರ ದೂರ ತನಕ ಹರಡುತ್ತದೆ. ಹೇಗೆ ಗಂಧದ ಸುಗಂಧವು ಎಲ್ಲ ಕಡೆಯೂ ಹರಡುತ್ತದೋ ಹಾಗೆ ಮನಸ್ಸು ಅದಕ್ಕಿಂತ ಸೂಕ್ಷ್ಮವಾಗಿದೆ, ಅದು ಹರಡುತ್ತದೆ. ಹರಡಲಿ ಬಿಡಿ, ಸಡಿಲ ಬಿಡೋಣ. ಮನಸ್ಸು ಹರಡಲಿ, ಹಬ್ಬಲಿ, ಸಡಿಲ ಬಿಡಿ. ಎಲ್ಲ ಆಗ್ರಹವನ್ನು ಬಿಟ್ಟು ವಿಶ್ರಾಮ ಮಾಡೋಣ. ಶರೀರವು ತಂಪಾಗಲಿ, ಮನಸ್ಸು ಕಂಪಿನಿಂದ ಕೂಡಲಿ. ಹೃದಯದಲ್ಲಿ ಇಂಪು, ಮನಸ್ಸಿನಲ್ಲಿ ಕಂಪು, ಶರೀರದಲ್ಲಿ ತಂಪು ಮೂಡಿ ಬರಲಿ. ವಿಶ್ರಾಮ ಮಾಡೋಣ. ಯಾವುದೇ ವಿಚಾರ ಬಂದರೂ ಬರಲಿ, ಅವೆಲ್ಲ ವಿಚಾರವನ್ನು ಸ್ವೀಕಾರ ಮಾಡೋಣ, ಆಲಿಂಗಿಸೋಣ, ಮತ್ತೆ ವಿಶ್ರಾಮ ಮಾಡ್ತಾ ಹೋಗೋದು. ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡಿರಲಿ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ.
ಆ ಮುಗುಳ್ನಗೆ ನಿಧಾನವಾಗಿ ನಿಮ್ಮ ಮಸ್ತಿಷ್ಕಕ್ಕೂ ಹರಡಲಿ, ನಮ್ಮ ಮೆದುಳಿಗೂ ಮುಗುಳ್ನಗೆ ಹರಡಲಿ. ಹಾಗೆಯೇ ನಿಧಾನವಾಗಿ ಆ ಮುಗುಳ್ನಗೆಯನ್ನು ನಿಮ್ಮ ತಲೆಯ ಹಿಂದಿನ ಭಾಗಕ್ಕೂ ತೆಗೆದುಕೊಂಡು ಬನ್ನಿ ಅಂತ ಒಂದು ಭಾವನೆ ಇರಲಿ. ತಲೆಯ ಹಿಂದಿನ ಭಾಗವೂ ಸಹ ಮುಗುಳ್ನಗುತ್ತಾ ಇದೆ ಅನ್ನೋ ಹಾಗೆ. ಬರೀ ಮುಖ ಮಾತ್ರವಲ್ಲ, ಇಡೀ ತಲೆಯಲ್ಲಿ ಪ್ರತಿಯೊಂದು ಕಣವು ಮುಗುಳ್ನಗುತ್ತಾ ಇದೆ ಅಂತ ಭಾವಿಸಿ ವಿಶ್ರಾಮ ಮಾಡೋಣ. ಹಾಗೆಯೇ ನಿಧಾನವಾಗಿ ಮುಗುಳ್ನಗೆ ಕುತ್ತಿಗೆ ಹಿಂಭಾಗಕ್ಕೆ, ಕಂಠಕ್ಕೆ ಬಂದ ಹಾಗೆ ಭಾವಿಸೋಣ. ನಿಧಾನವಾಗಿ ಮುಗುಳ್ನಗೆಯು ನಿಮ್ಮ ಕಂಠ, ಹೃದಯ, ಎದೆ, ಬೆನ್ನು ಎಲ್ಲ ಕಡೆ ಹಬ್ಬುತ್ತಾ ಬರಲಿ. ನಿಧಾನವಾಗಿ ಬರಲಿ. ಇಡೀ ಶರೀರವು ಮುಗುಳ್ನಗುತ್ತಾ ಇರುವ ಹಾಗೆ ಭಾವಿಸಿ ವಿಶ್ರಾಮ ಮಾಡೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚರ ವಹಿಸ್ತಾ ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರು ಬಿಡ್ತಿದ್ದ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಬಹುದು. ಚೆನ್ನಾಗಿತ್ತಾ? ಧ್ಯಾನ ಚೆನ್ನಾಗಾಯ್ತಾ? ಎಷ್ಟು ಜನಕ್ಕಾಯ್ತು ಚೆನ್ನಾಗಿ? ಕೈ ಹತ್ರಿ ನೋಡೋಣ. 20 ನಿಮಿಷದ ಮೇಲೆ ಧ್ಯಾನ ಮಾಡಿದ್ದೀರಾ, ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಟೈಮ್ ಹೋದದ್ದು ಗೊತ್ತಾಗಲಿಲ್ಲ? ಎಷ್ಟು ಜನ ಗೊತ್ತಾಗಲಿಲ್ಲ 20 ನಿಮಿಷದ ಮೇಲೆ ಧ್ಯಾನ ಮಾಡಿರೋದು ಅಲ್ಲ? ಹೀಗೆ ಸ್ವಲ್ಪ ಹೊತ್ತು ದಿನ ಕೂತು ಧ್ಯಾನ ಮಾಡ್ತಾ ಬಂದರೆ ಅದು ಹಾಗೇ ಆ ಧ್ಯಾನದ ಒಂದು ನಮ್ಮ ಸ್ವಭಾವದಲ್ಲಿ ಅದು ಬಂದ್ಬಿಡುತ್ತೆ.
ತನ್ನಷ್ಟು ತಾನೇ ಆಗ್ಲಿಕ್ಕೆ ಶುರು ಆಗುತ್ತೆ ಆಮೇಲೆ. ಮಾಡಿ ಪ್ರತಿದಿನ ಧ್ಯಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಒಂದೆರಡು ಭಜನೆ ಮಾಡೋಣ ಮತ್ತೆ. ಓಂ ಶಾಂತಿ. ಪರಮ ಪೂಜ್ಯ ಗುರುದೇವರು ಶ್ರೀ ಮಾರಮ್ಮ ಚೌಡೇಶ್ವರಿ ಗಂಗಮ್ಮ ದೇವಸ್ಥಾನದ ವತಿಯಿಂದ ಇಲ್ಲೊಂದು ಸತ್ಸಂಗ ಮಾಡಬೇಕಂತ ನಮಗೆ ಒಂದು ದಿನಾಂಕ ಕೊಟ್ಟಾಗ ಅತ್ಯಂತ ಉತ್ಸಾಹದಿಂದ ನಾವು ಇಂಡ್ಲವಾಡಿ ಮತ್ತು ಕಲ್ಬಾಳು ಪಂಚಾಯತಿಗೆ ಬಂದಾಗ ನಮ್ಮನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಸುಮಾರು 1,000ಕ್ಕೂ ಹೆಚ್ಚು ಗುರುಪೂಜೆಗಳು, 900ಕ್ಕೂ ಹೆಚ್ಚು ಸತ್ಸಂಗಗಳು, ಹಾಗೆ 20ಕ್ಕೂ ಹೆಚ್ಚು ಪಾದಯಾತ್ರೆಗಳನ್ನು ಮಾಡೋದಕ್ಕೆ ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟಂಥ ಕಲ್ಬಾಳು ಮತ್ತು ಇಂಡ್ಲವಾಡಿ ಪಂಚಾಯಿತಿಯ ಎಲ್ಲ ಮಹನೀಯರಿಗೆ, ಮಾತೆಯರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈಗ ಕಲ್ಬಾಳು ಪಂಚಾಯತಿಯಿಂದ ಗುರುದೇವರಿಗೆ ಭಕ್ತಿಪೂರ್ವಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಹೇಳಿ ಪಂಚಾಯತಿಯವರನ್ನು ನಾನು ವಿನಂತಿ ಮಾಡ್ಕೊಳ್ತೇನೆ. ಬನ್ನಿ ಬನ್ನಿ ಬೇಗ. ಹಾಗೆ ಇಂಡ್ಲವಾಡಿ ಪಂಚಾಯತಿಯಿಂದ ಗುರುದೇವರಿಗೆ ಗೌರವ ಸಮರ್ಪಣೆ. ಇಂಡ್ಲವಾಡಿ ಪಂಚಾಯತಿಯವರು ಕೂಡ ದಯವಿಟ್ಟು ಬರಬೇಕು. ನಿಧಾನಕ್ಕೆ ನಿಧಾನಕ್ಕೆ. ಒಂದು ನಿಮಿಷ. हरि सुंदर नंद मुकुंद हरि नारायण हरिओ. 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 हरि केशव हरि गोविंद हरि नारायण हरिओ. हरि केशव हरि गोविंद हरि नारायण हरिओ. हरि सुंदर नंद मुकुंद हरि नारायण हरिओ. हरि सुंदर नंद मुकुंद हरि नारायण हरिओ. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. वनमाली मुरलीधारी गोवर्धन गिरिवरधारी. नित नित कर माखन चोरी गोपी मनहारी. 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 काला रे आओ रे रास रचाओ रे. गाओ रे गाना रे गोकुल के प्यारे.
ಇವತ್ತಿನ ದಿನ ನಮ್ಮೊಂದಿಗೆ ಈ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸನ್ನಾಜಿ ಅವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ತುಂಬಾ ಎಲ್ಲ ಗ್ರಾಮದಲ್ಲೂ ಕೂಡ ನಮಗೆ ಒಂದು ರೀತಿಯ ಸಹಕಾರ ಆಗಲಿ ಅಥವಾ ಯಾವುದೇ ರೀತಿಯ ವಸತಿ ಆಗಲಿ ಆಹಾರವಾಗಲಿ ಈ ರೀತಿ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಒಂದು ವಿಜೃಂಭಣೆಯ ಅದ್ಧೂರಿಯಾದ ಚಪ್ಪಾಳೆ ಆಗಲಿ. ಹಾಗೆ ಇಂಡ್ಲವಾಡಿ ಪಂಚಾಯತ್ ಅವ್ರು ದಯವಿಟ್ಟು ಮೇಲೆ ಬಂದು ಗುರುದೇವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಬಾ ಪ್ರಸನ್ನ, ಸ್ವಲ್ಪ ಹಾಗೆ ಸೈಡಿಗೆ ಬನ್ನಿ. ಅಣ್ಣ 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 ನೀವು ಬನ್ನಿ, ನೀವು ಮೇಲಿಂದ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಹಾಗೆ ನೋಡಿ ಅಣ್ಣ ನಮಸ್ಕಾರ ಮಾಡ್ಕೊಂಡು ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. 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 ಆಡುವನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ. ಆಡಲು ಬಂದ ಪಾದರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ. ಮೆಲ್ಲಲು ಬಂದ ಮುದುಕಿಯನ್ನೇ ಎಲ್ಲೂ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯ ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯ ನುಂಗಿ ಗವಿಯು ಇರುವೆಯ ನುಂಗಿ. ಗೋವಿಂದ ಗುರುವಿನ ಪಾದ ನಮ್ಮನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗೋವಿಂದ ಗುರುವಿನ ಪಾದ ನಮ್ಮನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಎಲ್ಲರಿಗೂ ಒಂದು ವಿಶೇಷವಾದ ಸಂತಸದ ಸುದ್ದಿ. ಈಗ ಗುರುಗಳು ಅಲ್ಲಿ ರ್ಯಾಂಪ್ ಮೇಲೆ ಬರ್ತಾರೆ, ನಮ್ಮೆಲ್ರಿಗೂ ದರ್ಶನವನ್ನು ಕೊಡ್ತಾರೆ. ಹಾಗಾಗಿ ಈಗಲೇ ಮೈದಾನವನ್ನು ಬಿಡಬೇಡಿ, ಗುರುಗಳ ದರ್ಶನ ಪಡ್ಕೊಂಡು ಮಹಾಪ್ರಸಾದವನ್ನು ಸೇವನೆ ಮಾಡಿಕೊಂಡು ಹೋಗಿ ಎಂದು ವಿನಂತಿ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ. ಮಗ್ಗದೊಳಿರುವ ಗಣ್ಣ ನಣ್ಣಿ ಮಣಿಯೂ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುರುದೇವ್ರವರು ರ್ಯಾಂಪ್ ಮೇಲೆ ನಡ್ಕೊಂಡ್ ಬರ್ತಾರೆ. ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಕುತ್ಕೋಬೇಕು, ಇಲ್ಲಿ ಗುಂಪು ಮಾಡಬಾರ್ದು. ದಯವಿಟ್ಟು ನಿಮ್ಮ ಜಾಗದಲ್ಲಿ ಕುತ್ಕೊಳ್ಳಿ. ಗುರುಗಳು ಬರ್ತಾರೆ, ದಯವಿಟ್ಟು ಕುತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುತ್ಕೊಳ್ಳಿ. ನಮ್ಮ ನಮ್ಮ ಜಾಗಗಳಲ್ಲಿ ದಯವಿಟ್ಟು ಕುತ್ಕೊಳ್ಳಿ.
ಗುರುದೇವ್ ಕೆಳಗಡೆ ಬರ್ತಾರೆ, ರ್ಯಾಂಪ್ ಮೇಲೆ ಬರ್ತಾರೆ, ದಯವಿಟ್ಟು ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಪದಣ್ಣ ಸರ್ ಎಲ್ಲ ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ. ಗುರುದೇವ್ ಬರ್ತಾರೆ, ಜಾಗ ಮಾಡ್ಕೊಡಿ ಗುರುದೇವ್ಗೆ. ಕೂತ್ಕೊಳ್ಳಿ ಎಲ್ಲ ಕೆಳಗಡೆ. ಇವತ್ತು ನಮ್ಮೊಂದಿಗೆ ಬೆಂಗಳೂರು ಆಭರಣ ವ್ಯಾಪಾರಿಗಳ ಅಧ್ಯಕ್ಷರು, ಭಾರತ ದೇಶದ ಚಿನ್ನದ ವ್ಯಾಪಾರಿಗಳ ಅಧ್ಯಕ್ಷರು, ಇಂಡಿಯಾ ಬುಲಿಯನ್ ಮಾರ್ಕೆಟ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚೇತನ್ ಮೆಹ್ತಾ ಅವರು ಗುರುದೇವ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ವೇದಿಕೆ ಮೇಲೆ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೇನೆ. ಮಿಗ್ದವರೆಲ್ಲ ಕೆಳಗಡೆ ಇಳಿಬೇಕು. ದಯವಿಟ್ಟು ನಿಮ್ಮ ಪಕ್ಕ ಯಾರಾದ್ರೂ ಎದ್ದು ನಿಂತ್ಕೊಂಡಿದ್ರೆ ಅವ್ರನ್ನ ಕೆಳಗೆ ಕೂಡಿಸಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರೋರೆಲ್ಲ ಹಿಂದೆ ಹೋದ್ರೆ ಎಲ್ರಿಗೂ ಅವಕಾಶ ಆಗುತ್ತೆ. ನೀವೆಲ್ಲ ದಯವಿಟ್ಟು ಕುಳಿತುಕೋಬೇಕು. ಎಲ್ರು ಕುಳಿತುಕೊಂಡ್ರೆ ಗುರುದೇವ್ ಅವರ ಒಂದು ದರ್ಶನ ಎಲ್ರಿಗೂ ಸಿಗುತ್ತೆ. ಕುಳಿತುಕೊಂಡ್ಬಿಡಿ. ನಿಮ್ಮ ಪಕ್ಕ ಯಾರಾದ್ರೂ ನಿಂತ್ಕೊಂಡಿದ್ರೆ ದಯವಿಟ್ಟು ಅವರನ್ನ ಕೂಡಿಸ್ಬಿಡಿ. ಇಲ್ಲ ತುಂಬಾ ರಶ್ ಆಗುತ್ತೆ, ಗುರುಗಳು ರ್ಯಾಂಪ್ ಮೇಲೆ ಹೋಗೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. I request Chetan Mehta to come on the dais. Chetan Mehta. ಎಲ್ಲ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ಕೆಳಗಡೆ ಗುರುದೇವ್ ಕೆಳಗಡೆ ಬರ್ತಾರೆ. ಪೂಜ್ಯ ಗುರುದೇವ್ ಅವರು ಈಗ ರಾಮ್ ಮೇಲೆ ಬರ್ತಾರೆ. ಎಲ್ರು ಕುಳಿತುಕೊಂಡ್ರೆ ಎಲ್ರಿಗೂ ಚೆನ್ನಾಗಿ ದರ್ಶನ ಆಗುತ್ತೆ. ದಯವಿಟ್ಟು ಕುಳಿತುಕೋಬೇಕು. ಎಲ್ರು ಕುಳಿತುಕೋಬೇಕು. ಎಲ್ರಿಗೂ ಸಾವಕಾಶವಾಗಿ ದರ್ಶನ ಆಗುತ್ತೆ. ಚೇತನ್ ಹಲೋ, ಜೈ ಗುರುದೇವ್. ದಯವಿಟ್ಟು ಎಲ್ಲ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ, ಗುಂಪು ಮಾಡಬೇಡಿ ಇಲ್ಲಿ. ಜೈ ಗುರುದೇವ್. ಗುರುದೇವ್ ಕೆಳಗಡೆ ಬಂದು ರ್ಯಾಂಪ್ ಮೇಲೆ ನಡ್ಕೊಂಡು ದಯವಿಟ್ಟು ಗುಂಪು ಮಾಡಬೇಡಿ. ದಯವಿಟ್ಟು ಸ್ಥಳಾವಕಾಶ ಮಾಡಿಕೊಡಿ. ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ಗುರುದೇವ್ ರ್ಯಾಂಪ್ ಮೇಲೆ ನಡ್ಕೊಂಡು ಬರ್ತಾರೆ. ಎಲ್ಲರಿಗೂ ಹತ್ತಿರದ ಜಾಗ ಮಾಡಿಕೊಡಿ. ಗುಡ್ಡ ಗವಿಯಾನುಂಗಿ ಗವಿಯು ಇರುವೆಯನುಂಗಿ, ಗುಡ್ಡ ಗವಿಯಾನುಂಗಿ ಗವಿಯು ಇರುವೆಯನುಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ, ಗೋವಿಂದ ಹರಿ ಗೋವಿಂದ, 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 ನಾರಾಯಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ನಾರಾಯಣ ಹರಿ ಗೋವಿಂದ.
ವಿಠಲ ವಿಠಲ ಜೈ ಜೈ ವಿಠಲ 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 ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಅಚ್ಯುತಾನಂದ ನಾರಾಯಣ ನಾರಾಯಣ ಹರಿನಾರಾಯಣ ಹರಿನಾರಾಯಣ ನಾರಾಯಣ ಹರಿ 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 ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಜಯ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ರಾಧಾರಮಣ ಹರಿ ಗೋ ಜಯ ಜಯ ರಾಧಾರಮಣ ಹರಿ ಗೋ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರಿ ಗೋವಿಂದ 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 ಗೋಕುಲನಂದನ ಗೋವಿಂದ 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 ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ 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 ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ 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 ನಾರಾಯಣ ಹರಿ ಗೋವಿಂದ 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 ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ 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 ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ನಾರಾಯಣ ಹರಿ ಗೋವಿಂದ ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ
ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ 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 ಪಾಂಡುರಂಗ ವಿಠಲ 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 ಪಂಡರಿನಾಥ ವಿಠಲ ಪ್ರಿನ್ಸ್ ಅಕಾಡೆಮಿ ಶಾಲೆಯ ಮೈದಾನವನ್ನು ನಮಗೆ ಸತ್ಸಂಗ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಕಳೆದ 1 ತಿಂಗಳಿಂದ ನಮ್ಮ ಜೊತೆ ನಿರಂತರವಾಗಿ ಸೇವೆಯಲ್ಲಿ ತೊಡಗಿಸ್ಕೊಂಡಂಥ ಆನಂದ್ ಮತ್ತು ಕೃಷ್ಣಮೂರ್ತಿ ಅವರು ಶಾಲೆಯ ಪರವಾಗಿ ಒಂದು ಗೌರವಪೂರ್ವಕ ಒಂದು ಭಕ್ತಿಪೂರ್ವಕವಾದಂತಹ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಾಬಾ ಬನ್ನಿ. ಹಾಂ ಸೈಡ್ಗೆ ಬನ್ನಿ ಆನಂದ್, ಸೈಡ್ಗೆ ಬನ್ನಿ, ಸೈಡಲ್ಲಿ ಮೂರ್ತಿ, ಸೈಡಿಂದ ಒಂದು ನಿಮಿಷ ನೀವೆಲ್ಲ ಇಲ್ಲ ಟೀಚರ್ಸ್ ಇದ್ದಾರೆ ಅಷ್ಟೇ. ಈ ಕಡೆ ಕಳಿಸ್ಬಿಡ ಟೀಚರ್ಸ್ ಈ ಕಡೆ ಕಳಿಸ್ಬಿಡಿ. ಸೈಡೇ ಕಳಿಸ್ಬಿಡಿ. ಈಗ ಸ್ವಲ್ಪ ಆಧಾರದಿಂದ ಬನ್ನಿ. ಅಲ್ಲೇ ಬರ್ತಾರೆ ಗುರುದೇವ್, ಅಲ್ಲೇ ಬರ್ತಾರೆ ಅಮ್ಮ, ಅಲ್ಲೇ ಬರ್ತಾರೆ ಮೇಡಮ್. ಒಂದು ನಿಮಿಷ ಆಧಾರ್ ಬನ್ನಿಮ್ಮ. ನಮಸ್ಕಾರ, ಮೇಲಿಂದ ನಮಸ್ಕಾರ ಮಾಡ್ಕೊಂಡು ಬನ್ನಿಮ್ಮ. ಮೇಡಮ್ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮೇಡಮ್ ಕೂತ್ಕೋಬೇಡಿ, ಬನ್ನಿ. ठीक ಜೈ ಗುರುದೇವ್. ಶ್ರೀ ಸುಮೇರು ಸುರಕ್ಷಾ ವತಿಯಿಂದ ಯುವಕರಿಗೆ ಉದ್ಯೋಗದ ಅವಕಾಶವಿದೆ. ಗುರುಗಳು ಹೇಳ್ತಾರೆ ಯೋಗ ಉದ್ಯೋಗ ಒಟ್ಟೊಟ್ಟಿಗೆ ಹೋಗಬೇಕು ಅಂತ. ಶ್ರೀ ಸುಮೇರು ಸುರಕ್ಷಾ ವತಿಯಿಂದ ಈ ಅವಕಾಶಗಳು ನಿಮಗೆ ನಮ್ಮ ಆಶ್ರಮದ ಶ್ರೀ ಸುಮೇರು ಸುರಕ್ಷಾದಲ್ಲಿ ದೊರಕುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆಶ್ರಮವನ್ನು ಸಂಪರ್ಕಿಸಬಹುದು. ಈ ಡಿಸೆಂಬರ್ 4 ಸಂಜೆ 5ರಿಂದ ಸಂಜೆ 7ರವರೆಗೆ ಬೆಂಗಳೂರು ಆಶ್ರಮದಲ್ಲಿ ಕಾಶಿ ವಿಶ್ವನಾಥ್ ಜಿ ಅವರ ಸಪ್ತ ಋಷಿ ಆರತಿ ಗುರುದೇವ್ರವರ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಆಗಲಿದೆ. ಕಾಶಿ ವಿಶ್ವನಾಥ ಜಿ ಅವರ ದೈವಿಕ ಶಕ್ತಿಯನ್ನು ಪ್ರಸಾರ ಮಾಡುವ ಬೆಳಕು, ಮಂತ್ರಗಳು ಮತ್ತು ಭಕ್ತಿಯ ಆಳವಾದ ಶಕ್ತಿಶಾಲಿ ಆಚರಣೆಯಾದ ಅಪರೂಪದ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುವ ಸಪ್ತ ಋಷಿ ಆರತಿಗಾಗಿ ನಮ್ಮೊಂದಿಗೆ ನೀವೆಲ್ಲರೂ ಸೇರಬೇಕು ಎಂದು ನಾವು ಹಾರೈಸುತ್ತೇವೆ. ಜೈ ಗುರುದೇವ್.